ಚಿನ್ನದ ದರ ಮತ್ತೊಮ್ಮೆ ದಾಖಲೆ ಪ್ರಮಾಣದ ಏರಿಕೆ ಕಾಣ್ತಿದೆ. ಈಗ ಹಣ ಇರೋರಿಗೂ ಚಿನ್ನ ಕೈಗೆಟುಕದು ಅನ್ನುವಂತಾಗಿದೆ. ಕಳೆದ 3 ವಾರಗಳಲ್ಲಿ ಚಿನ್ನದ ಬೆಲೆ ಪ್ರತಿ ಗ್ರಾಂಗೆ 20,000 ರೂಪಾಯಿ ಹೆಚ್ಚಾಗಿದೆ. ಬೆಲೆಗಳು 3 ತಿಂಗಳ ಕಾಲ ಬಹುತೇಕ ಸ್ಥಿರವಾಗಿತ್ತು. ಆದರೆ 3 ವಾರಗಳಲ್ಲಿ ಭಾರೀ ಏರಿಕೆ ಕಂಡಿದೆ. ಸುಮಾರು 3 ತಿಂಗಳ ಕಾಲ ಚಿನ್ನದ ಬೆಲೆ 1,40,000 ರೂಪಾಯಿಯ ಆಸುಪಾಸಿನಲ್ಲೇ ಇತ್ತು. ಸ್ವಲ್ಪ ಏರಿಳಿತ ಆಗ್ತಾ ಇತ್ತು. ಆದರೆ ಆಗಸ್ಟ್ ಆರಂಭ ಆದಂತೆ ಚಿನ್ನದ ಬೆಲೆ ಇದ್ದಕ್ಕಿದ್ದಂತೆ ಏರೋಕೆ ಪ್ರಾರಂಭಿಸಿತು. ಆಗಸ್ಟ್ 24ರ ವರದಿ ಪ್ರಕಾರ 10 ಗ್ರಾಂ ಚಿನ್ನದ ಬೆಲೆ 1,62,000 ರೂಪಾಯಿ ದಾಟಿದೆ. ಈ ಬೆಲೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಭವಿಷ್ಯದಲ್ಲಿ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಈಗಿನ ಸ್ಥಿತಿ ನೋಡಿದ್ರೆ ಚಿನ್ನದ ಬೆಲೆ 14% ಏರಿಕೆಯಾಗಿದೆ. ಇದು ದೊಡ್ಡ ಜಿಗಿತ. ಚಿನ್ನ ಹೆಚ್ಚು ದುಬಾರಿ ಆಗೋದಕ್ಕೆ ಮೊದಲ ಕಾರಣ ಅಂದ್ರೆ ಡಾಲರ್ ದುರ್ಬಲಗೊಂಡಿದೆ. ಚಿನ್ನವನ್ನ ಜಾಗತಿಕವಾಗಿ US ಡಾಲರ್ಗಳಲ್ಲಿ ವ್ಯಾಪಾರ ಮಾಡಲಾಗುತ್ತೆ. ಡಾಲರ್ ದುರ್ಬಲಗೊಂಡ ತಕ್ಷಣ ಜನ ಚಿನ್ನವನ್ನ ಖರೀದಿ ಮಾಡೋಕೆ ಪ್ರಾರಂಭಿಸ್ತಾರೆ ಮತ್ತು ಚಿನ್ನ ಹೆಚ್ಚು ದುಬಾರಿಯಾಗುತ್ತೆ. ಆರ್ಥಿಕತೆ ಈಗಾಗಲೇ ನಿಧಾನವಾಗ್ತಿದೆ. ತೈಲ ದುಬಾರಿಯಾಗಿದೆ. US ಬಾಂಡ್ಗಳ ಮೇಲಿನ ಆದಾಯದ ಬಗ್ಗೆ ಕಡಿಮೆ ಭರವಸೆ ಇದೆ ಅಂತ ತಿಳಿದಾಗ ಜನ ಚಿನ್ನ ಖರೀದಿ ಮಾಡೋಕೆ ಪ್ರಾರಂಭಿಸಿದ್ರು. ಬಾಂಡ್ ಇಳುವರಿ ಅಥವಾ ಬಡ್ಡಿ ದರಗಳು ಏರುತ್ತಿರುವ ಚಿನ್ನದ ಬೆಲೆಗಿಂತ ಕಡಿಮೆಯಾದಾಗಲೆಲ್ಲ ಹೂಡಿಕೆದಾರರು ಬಾಂಡ್ಗಳಿಂದ ಹಣ ಹಿಂಪಡೆದು ಚಿನ್ನದಲ್ಲಿ ಹೂಡಿಕೆ ಮಾಡ್ತಾರೆ. ಚಿನ್ನದ ಬೇಡಿಕೆ ಹೆಚ್ಚಾದ ತಕ್ಷಣ ಬೆಲೆ ತಂತಾನೆ ಏರುತ್ತೆ. ಎರಡನೇ ಕಾರಣ ಅಂದ್ರೆ RBI, ಚೀನಾ ಬ್ಯಾಂಕ್ ಮತ್ತು ಪ್ರಪಂಚದಾದ್ಯಂತ ಕೇಂದ್ರ ಬ್ಯಾಂಕ್ಗಳು ಚಿನ್ನವನ್ನ ಖರೀದಿ ಮಾಡ್ತಿವೆ. ಯಾಕಂದ್ರೆ ಅವು ಡಾಲರ್ ಬಹಳ ಅಸ್ಥಿರವಾಗಿದೆ ಅಂತ ಭಾವಿಸ್ತಿವೆ. ಅಂತಹ ಪರಿಸ್ಥಿತಿಯಲ್ಲಿ ಚಿನ್ನವನ್ನ ಖರೀದಿ ಮಾಡೋದು ಸುರಕ್ಷಿತ ಆಯ್ಕೆಯಾಗಿದೆ. ಇದು ಡಾಲರ್ನ ಪ್ರಾಬಲ್ಯವನ್ನ ಕಡಿಮೆ ಮಾಡುವ ಪ್ರಯತ್ನವೂ ಆಗಿದೆ. ಈಗ ದೇಶೀಯ ಚಿನ್ನದ ಖರೀದಿ ಮಾದರಿಗಳು ಕೂಡ ಬದಲಾಗಿವೆ. ಜೂನ್ನಲ್ಲಿ ಭಾರತ ವಿದೇಶದಿಂದ ಬಹುಶಃ 20 ಟನ್ ಚಿನ್ನವನ್ನ ಖರೀದಿ ಮಾಡಿತು. ಅದು ಜುಲೈನಲ್ಲಿ 45 ಟನ್ಗಳಿಗೆ ಏರ್ತು. ರಿಸರ್ವ್ ಬ್ಯಾಂಕ್ ಮೊತ್ತವನ್ನ ದ್ವಿಗುಣಗೊಳಿಸಿದೆ. ಚಿನ್ನದ ಬೆಲೆ ಏರಿದಾಗ ಆಭರಣ ಖರೀದಿಯನ್ನ ಮುಂದೂಡಲಾಯಿತು ಮತ್ತು ಕಡಿಮೆ ಮಾಡಲಾಯಿತು. ಆದರೆ ಕೆಲವರು ಇನ್ನೂ ಚಿನ್ನ ಖರೀದಿ ಮಾಡ್ತಿದ್ದಾರೆ. ಇದು ಹಬ್ಬದ ಸಮಯ ಆಗಿರೋದ್ರಿಂದ ಖರೀದಿ ನಡೀತಿದೆ. ಇದು ಕೂಡ ಬೆಲೆ ಏರಿಕೆಗೆ ಒಂದು ಕಾರಣ. ಮತ್ತು ಕೆಲವು ಹೂಡಿಕೆದಾರರು ಚಿನ್ನದ ETF ನಾಣ್ಯಗಳು ಮತ್ತು ಇತರ ನಾಣ್ಯಗಳನ್ನು ಕೂಡ ಖರೀದಿ ಮಾಡ್ತಿದ್ದಾರೆ. ಚಿನ್ನ ಇನ್ನೂ ಸುರಕ್ಷಿತ ಆಯ್ಕೆಯಾಗಿದೆ ಅಂತ ಅವರು ಭಾವಿಸ್ತಾರೆ. 2 ವರ್ಷಗಳ ಹಿಂದೆ ನಾವು ಚಿನ್ನ 1 ಲಕ್ಷ ದಾಟುವ ಬಗ್ಗೆ ಊಹೆ ಮಾಡೇ ಇರಲಿಲ್ಲ. ಚಿನ್ನದ ಬೆಲೆಯಲ್ಲಿ ಆಗಿರುವ ಈ ಅಗಾಧ ಏರಿಕೆ ಚಿನ್ನದ ಮೇಲೆ ಎಷ್ಟು ಅವಲಂಬನೆ ಇದೆ ಮತ್ತು ವಿಶ್ವಾದ್ಯಂತ ಎಷ್ಟು ಹೆಚ್ಚು ಚಿನ್ನವನ್ನ ಖರೀದಿ ಮಾಡಲಾಗ್ತಿದೆ ಅನ್ನೋದನ್ನ ತೋರಿಸುತ್ತೆ. ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್ ಸಂಸ್ಥೆ ಚಿನ್ನ ಇನ್ನೂ 8ರಿಂದ 10% ಏರಿಕೆಯಾಗುವ ನಿರೀಕ್ಷೆ ಇದೆ ಅಂತ ಹೇಳ್ತಿದೆ. ಈಗ 1,60,000 ದಾಟಿರುವ ಚಿನ್ನದ ಬೆಲೆ 1,50,000ಕ್ಕೆ ಇಳಿಯಬಹುದಾದರೂ ಅದಕ್ಕಿಂತ ಹೆಚ್ಚು ಇಳಿಯುವ ಸಾಧ್ಯತೆ ಇಲ್ಲ ಅಂತಾನೆ ಹೇಳಲಾಗ್ತಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.